ಆಕಾಶವಾಣಿ ನಾಟಕ ಸಮರಸಿಂಹಿಣಿ ಕೆಳದಿ ರಾಣಿ. ರಚನೆ ರೇವಣಸಿದ್ದಯ್ಯ ರುದ್ರಸ್ವಾಮಿ ಮಠ್. ಕೇಳಿ ನಾಟಕ ಸಮರಸಿಂಹಿಣಿ ಕೆಳದಿ ರಾಣಿ. ಮೈಸೂರರಸರ ಮದವನ್ನಿಳಿಸಿದ, ವಿಜಾಪುರ್ ಆದಿಲ್ ಶಾಹಿಗಳ ದರ್ಪವನ್ನು ದಮನಗೊಳಿಸಿದ ವೀರಾಗ್ರಣಿ ಸಮರಸಿಂಹಿಣಿ ಕೆಳದಿ ಚೆನ್ನಮ್ಮ ರಾಣಿಯವರು ಸಭೆಗೆ ಆಗಮಿಸಲಿದ್ದಾರೆ. ಸಭಿಕರೇ ಜಾಗೃತರಾಗಿರಿ. ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಜಯವಾಗಲಿ. ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಶುಭವಾಗಲಿ. ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಜಯವಾಗಲಿ. ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಶುಭವಾಗಲಿ. ಪ್ರಧಾನಿ ತಿಮ್ಮಣ್ಣ ನಾಯಕರೇ, ಇಂದಿನ ಸಭೆಯಲ್ಲಿ ರಾಜ್ಯದ ಗಣ್ಯರೊಡನೆಯೂ ಮತ್ತು ಅಧಿಕಾರಿ ವರ್ಗದವರೊಡನೆಯೂ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವ ಮಹತ್ವದ ವಿಷಯಗಳಾವುವು? ಅವುಗಳನ್ನು ಅನುಕ್ರಮವಾಗಿ ಓದಿ ಹೇಳಿರಿ. ಮಹಾರಾಣಿ ತಾಯಿಯವರೇ, ಇಂದಿನ ಸಭೆಯಲ್ಲಿ ತುರ್ತಾಗಿ ಒಂದು ಮಹತ್ವದ ಸಂಗತಿಯನ್ನು ಸಭೆಯಲ್ಲಿ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರುವುದು ಅನಿವಾರ್ಯವಾಗಿದೆ. ಹೇಳಿ, ಆ ಸಮಸ್ಯೆ ಯಾವುದು? ಸಭೆಯ ಮುಂದೆ ವಿವರವಾಗಿ ತಿಳಿಸಿ. ನಮ್ಮ ರಾಜ್ಯದ ಉತ್ತರ ಗಡಿಯಿಂದ ಒಳನುಗ್ಗಿ ಬಂದ 5 ಜನ ಸನ್ಯಾಸಿ ವೇಷಧಾರಿಗಳು ಭುವನಗಿರಿಯ ದಟ್ಟ ಕಾಡಿನಲ್ಲಿ ಅನುಮಾನಾಸ್ಪದವಾಗಿ ಅಲೆದಾಡುತ್ತಿದ್ದರು. ಅವರ ಚಲನವಲನಗಳನ್ನು ಗಮನಿಸಿದ ನಮ್ಮ ಗೂಢಚಾರರು ಬಂಧಿಸಿ ತಂದಿದ್ದಾರೆ. ಅವರ್ಯಾರು, ಎಲ್ಲಿಂದ ಬಂದರು, ಏಕೆ ಬಂದರು ಎಂಬುದನ್ನೆಲ್ಲ ಇಂದಿನ ಸಭೆಯಲ್ಲಿ ಇತ್ಯರ್ಥವಾಗಬೇಕು. ಮಹಾರಾಣಿ. ಶಾಂತಂ ಪಾಪಂ, ಶಾಂತಂ ಪಾಪಂ. ಸನ್ಯಾಸಿಗಳನ್ನು ಶಂಕಿಸುವುದೇ? ಲಾಂಛನಕ್ಕೆ ಶರಣೆಂಬುದು ಕನ್ನಡಿಗರ ಕುಲಧರ್ಮವಲ್ಲವೇ ಪ್ರಧಾನಿಗಳೇ? ಕೆಳದಿ ರಾಜ್ಯ ಮನೆತನವು ಸನ್ಯಾಸಿಗಳನ್ನು ಸಾಕ್ಷಾತ್ ಶಿವನ ರೂಪವೆಂದು ನಂಬಿರುತ್ತದೆ. ನಮ್ಮ ರಾಜ್ಯದಲ್ಲಿ ಸನ್ಯಾಸಿಗಳ ಬಂಧನವೇ? ಶಾಂತಂ ಪಾಪಂ. ಶಿವಶಿವ, ದೊಡ್ಡ ಪ್ರಮಾದವಿದು. ಅಪ್ಪಾಜಿ ಸಿದ್ದಪ್ಪ ಶೆಟ್ಟರೊಡನೆ ಸುದೀರ್ಘ ಕಾಲ ಚರ್ಚಿಸಿಯಾದ ಮೇಲೆ ಆ ಸನ್ಯಾಸಿಗಳನ್ನು ಬಂಧಿಸಿ ತಮ್ಮ ಹಿರಿತನದಲ್ಲಿ ನಡೆಯುವ ಈ ಸಭೆಯಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಗಡಿ ಕಾವಲು ದಳದ ನಾಯಕರು, ಗೂಢಚಾರರ ಮುಖ್ಯಸ್ಥರು ಮತ್ತು ಸೇನಾ ನಾಯಕರು ಸೇರಿ ಈ ತೀರ್ಮಾನಕ್ಕೆ ಬಂದೆವು. ಮಹಾರಾಣಿ. ಅಹುದೇ ಅಪ್ಪಾಜಿ? ಹೌದು ಮಹಾರಾಣಿಯವರೇ. ಸನ್ಯಾಸಿ ವೇಷ ಧರಿಸಿದ ಇವರು ನಮ್ಮ ನೆರೆಹೊರೆ ರಾಜ್ಯದ ಬೇಹುಗಾರರಿರಬೇಕೆಂಬುದು ನಮ್ಮ ಶಂಕೆ. ತಾವು ಊಹಿಸಿದ್ದಕ್ಕೆ ಏನಾದರೂ ಆಧಾರಗಳಿವೆಯೇ ಅಪ್ಪಾಜಿ? ಸುಸ್ಪಷ್ಟ, ನಿಚ್ಚಳವಾದ ಮತ್ತು ಪಾರದರ್ಶಕವಾದ ಆಧಾರಗಳಿವೆ. ಆ ಸನ್ಯಾಸಿಗಳು ಆಷಾಢಭೂತಿಗಳೆಂಬುದರಲ್ಲಿ ಯಾವ ಅನುಮಾನವೇ ಇಲ್ಲ ತಾಯಿ. ಅಹುದೇ ಪ್ರಧಾನಿ ತಿಮ್ಮಣ್ಣ ನಾಯಕರೇ? ಅಪ್ಪಾಜಿ ತಳದ ನಿಲುವಿನಲ್ಲಿ ಸಂದೇಹವೇ ಮಹಾರಾಣಿ. ನಮ್ಮ ಗುಪ್ತದಳದವರು ಆ ಸನ್ಯಾಸಿಗಳು ಧರಿಸಿದ ಕೊರಳಲಿಂಗಗಳು ಕಪ್ಪು ಮಸಿಯಲ್ಲಿ ಅದ್ದಿ ತೆಗೆದ ಗೋಟಡಿಕೆ ಎಂಬುದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಇದಲ್ಲದೆ ಈ ಸನ್ಯಾಸಿಗಳು ಕಾಡಿನಲ್ಲಿ ಕಟ್ಟಿಗೆ ಕಡೆಯುವರ ಎಂಜಲು ಬುತ್ತಿಯನ್ನು ಕಸಿದುಕೊಂಡು ಉಣ್ಣುವರಂತೆ. ಇವು ಬಲವಾದ ಆಧಾರಗಳು. ಅವರು ಜಂಗಮ ಸನ್ಯಾಸಿಗಳಲ್ಲ ಎಂಬುದಕ್ಕೆ ಸೂಕ್ತ ಪ್ರಮಾಣಗಳು ಅಲ್ಲವೇ ಮಹಾರಾಣಿ? ಈ ಪ್ರಮಾಣಗಳೆಲ್ಲವೂ ನಿಜ ಸಂಗತಿಗಳೇ ಅಪ್ಪಾಜಿ? ನಿಸ್ಸಂದೇಹವಾಗಿ. ಲಾಂಛನಕ್ಕೆ ಶರಣೆಂಬುದು ಕೇವಲ ಭಾವನೆ. ಆದರೆ ಕೋಟಿ ಕೋಟಿ ಜನ ಪ್ರಜಾಹಿತಕ್ಕಾಗಿ ಭಾವನೆಗಳಿಗಿಂತಲೂ ರಾಜ್ಯಭಾರದ ಕರ್ತವ್ಯ ಮಿಗಿಲಲ್ಲವೇ ಮಹಾರಾಣಿ? ಆಗಲಿ. ಹಾಗಾದರೆ ಆ ಯತಿವರ್ಯರನ್ನು ಈಗಲೇ ಸಭಾಭವನಕ್ಕೆ ಬರಮಾಡಿಕೊಳ್ಳಿರಿ. ವಿಚಾರಣೆ ನಡೆಯಲಿ. ಆಗಲಿ ಮಹಾರಾಣಿ. ತಮ್ಮ ಆಜ್ಞೆಯನ್ನು ಈ ಕ್ಷಣವೇ ಪಾಲಿಸಲಾಗುವುದು. ಅಯ್ಯೋ, ಯುವ ಸನ್ಯಾಸಿಗಳಿವರು. ಈ ಕಿರುಪ್ರಾಯದಲ್ಲೇ ವೈರಾಗ್ಯವೇ? ಓ, ಇವರು ಕಪಟ ವೇಷಧಾರಿಗಳೇ ಸೈ. ಶಾಂತರಾಗಿರಿ. ಸಭಿಕ ಮಹೋದಯರೇ, ಶಾಂತರಾಗಿರಿ. ಈಗ ಸನ್ಯಾಸಿಗಳ ವಿಚಾರಣೆ ಪ್ರಾರಂಭವಾಗುತ್ತದೆ. ಮಹಾರಾಣಿಯವರೇ, ಇವರೇ ನಾವು ಶಂಕಿಸಿದ ಸನ್ಯಾಸಿಗಳು. ಎಳೆವಯದ ಯುವ ಸನ್ಯಾಸಿಗಳಿವರು. ಈ ಯೌವನದಲ್ಲಿ ಈ ವೈರಾಗ್ಯವೇ? ಆದುದರಿಂದಲೇ ನಮ್ಮ ಗೂಢಚಾರರು ಸಂಶಯ ವ್ಯಕ್ತಪಡಿಸಿದ್ದು. ವೈರಾಗ್ಯಕ್ಕೆ ವಯಸ್ಸೆಂಬುದುಂಟೆ? ಪ್ರಹ್ಲಾದ, ಧ್ರುವ, ಮಾರ್ಕಂಡೇಯ ಇವರೆಲ್ಲ ಬಾಲ್ಯದಲ್ಲಿಯೇ ವೈರಾಗ್ಯ ತಾಳಲಿಲ್ಲವೇ ಯಜಮಾನರೇ? ತಿಮ್ಮಣ್ಣ ನಾಯಕರೇ, ಈ ಯತಿಶ್ರೇಷ್ಠರನ್ನು ಅಪರಾಧಿಗಳ ಸ್ಥಾನದಲ್ಲೇಕೆ ನಿಲ್ಲಿಸಿದ್ದೀರಿ? ಇವರನ್ನು ಉಚ್ಚಾಸನಗಳಲ್ಲಿ ಕೂಡಿಸುವ ವ್ಯವಸ್ಥೆ ಮಾಡಿರಿ. ನಂತರ ವಿಚಾರಣೆ ಮುಂದೆ ಸಾಗಲಿ. ಸನ್ಯಾಸಿ ಮಹೋದಯರೇ,
ತಾವು ಈ ಉಚ್ಚಾಸನಗಳನ್ನು ಗ್ರಹಣ ಮಾಡಿ. ಯತಿವರೇಣ್ಯರೇ, ಈಗ ಹೇಳಿರಿ, ತಾವು ನಮ್ಮ ಅರಣ್ಯದಲ್ಲಿ ಸಂಶಯಾಸ್ಪದವಾಗಿ ಅಲೆದಾಡುತ್ತಿದ್ದುದೇ ನಮ್ಮ ಗಡಿ ಕಾವಲುಗಾರರಿಗೂ ಗೂಢಚಾರ್ಯರಿಗೂ ಅನುಮಾನದಲ್ಲಿ ಸಿಲುಕಿಸಿ ನಿಮ್ಮವರನ್ನು ಬಂಧಿಸಿದ್ದಾರೆ. ತಾಯಿ ಮಹಾರಾಣಿ, ಅಗಸ್ತ್ಯ, ಕಣ್ವ, ವಾಲ್ಮೀಕಿ ಋಷಿಗಳೆಲ್ಲ ಜನನಿಬಿಡ ನಗರ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರೆ ಘೋರಾರಣ್ಯಗಳಲ್ಲಿಯೇ ಅವರ ಆಶ್ರಮಗಳು ನೆಲೆಸಿದ್ದವು. ಭುವನಗಿರಿಯ ಆಸುಪಾಸಿನ ದಟ್ಟ ಕಾನನದಲ್ಲಿ ನಮ್ಮ ಆಶ್ರಮಕ್ಕೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಲಿದ್ದೆವು. ಅಷ್ಟರಲ್ಲಿ ತಮ್ಮ ಗುಪ್ತದಳದವರು, ಸೇನಾನಾಯಕರೆಲ್ಲ ಒಟ್ಟುಗೂಡಿ ನಮ್ಮನ್ನು ಕರೆತಂದು ಮಲ್ಲಿಕಾರ್ಜುನ ದೇವಾಲಯದ ಮಂಟಪದಲ್ಲಿ ಬಂಧನದಲ್ಲಿರಿಸಿ ಈಗ ಈ ಸಭಾಭವನಕ್ಕೆ ಕರೆದು ತಂದಿದ್ದಾರೆ. ಆ ಮಾತಿರಲಿ, ನೀವು ಸೌದೆ ಕಡಿಯುವವರ ಬುತ್ತಿಯನ್ನು ಕಸಿದುಕೊಂಡು ಉಂಡಿರಂತೆ? ನಾವು ಅವರ ಬುತ್ತಿಯನ್ನು ಕಸಿದುಕೊಂಡು ಉಣ್ಣಲಿಲ್ಲ, ಬೇಡಿ ಇಸಿದುಕೊಂಡು ಉಂಡಿದ್ದೇವೆ. ಬುತ್ತಿ ಎಂಜಲಾಗಿದೆ ಎಂದು ಹೇಳಿದರೂ ನೀವು ಅದೇನನ್ನೂ ಲೆಕ್ಕಿಸದೆ ಹಾಗೇ ಉಂಡು ಬಿಟ್ಟಿರಂತೆ. ಯತಿವರ್ಯರಿಗಿದು ಉಚಿತವೇ? ಇದು ಕೇಳುವ ಮಾತೆ. ಶಿವ 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 ಶಿವ, ಇದೆಂತಹ ಪ್ರಶ್ನೆ? ಯಜಮಾನರೇ, ಪ್ರಸಾದದಲ್ಲಿ ಎಂಜಲವನ್ನು ಅರಿಸಬೇಕೇ? ಏನದು? ಕಟ್ಟಿಗೆ ಕಡಿದು ಹೊತ್ತು ಮಾರುವವರ ಎಂಜಲು ಪ್ರಸಾದವೇ? ಕಾಡಿನಲ್ಲಿ ಕಟ್ಟಿಗೆ ಕಡಿದು ತಲೆಯ ಮೇಲೆ ಹೊತ್ತು ಮಾರುವ ಕಾಯಕ ಯೋಗಿಗಳ ಎಂಜಲು ಪ್ರಸಾದವಲ್ಲದೆ ಮತ್ತೇನು? ಯಜಮಾನರೇ, ಹಸುವಿನ ಹಾಲು ಕರುವಿನ ಎಂಜಲಲ್ಲವೇ? ಜೇನು ನೊಣದ ಎಂಜಲಲ್ಲವೇ? ಇವುಗಳು ಶಿವನ ಅಭಿಷೇಕಕ್ಕೆ ಸಲ್ಲುತ್ತವೆ ಎಂದ ಮೇಲೆ ಕಟ್ಟಿಗೆ ಮಾರುವ ಕಾಯಕ ಯೋಗಿಗಳ ಎಂಜಲನ್ನು ನಮ್ಮ ಉದರಕ್ಕೆ ಸಲ್ಲದೆ? ಈ ಮಾತಂತಿರಲಿ, ಆದರೆ ನೀವುಗಳು ಕೊರಳಲ್ಲಿ ಧರಿಸಿದ ಲಿಂಗವು ಗೋಟು ಅಡಕೆಯಂತೆ, ನಿಜವೇ? ಶಿವ ಓಂ ಶಿವ ಓಂ. ನೀವು ಮತ್ತದೇ ತಪ್ಪನ್ನು ಮಾಡುತ್ತಿದ್ದೀರಿ. ಪ್ರಸಾದದಲ್ಲಿ ಎಂಜಲನ್ನು ಕಂಡಂತೆ ಲಿಂಗದಲ್ಲಿ ಶಿಲೆಯನ್ನು ಕಾಣುತ್ತಿದ್ದೀರಿ. ಯಜಮಾನರೇ, ಶಿವಯೋಗಿಗಳು ಒಲಿದು ಪೂಜಿಸಿದ್ದೇ ಶಿವಲಿಂಗವಲ್ಲವೇ? ಅದು ಶಿಲೆಯಾಗಿರಲಿ ಇಲ್ಲವೇ ಗೋಟಡಿಕೆಯಾಗಿರಲಿ. ಅಪ್ಪಾಜಿ, ಸಾಕಿನ್ನು. ಹೆಚ್ಚಿನ ಚೌಕಾಶಿಯಾಗಲಿ ಕೂಲಂಕಷವಾದ ವಿಚಾರಣೆಯಾಗಲಿ ಬೇಡ. ಇವರು ಯುವ ಸನ್ಯಾಸಿಗಳಾದರೂ ಶಿವಾನುಭವದಲ್ಲಿ ಹಿರಿಯರು. ಬೆನ್ನು ಬಾಗಿದ ವೃದ್ಧ ಜ್ಞಾನಿಗಳೇನು ಮಾಡಬೇಕು ಇವರ ಮುಂದೆ? ಯತಿವರರೇ, ಅರಿವಿಲ್ಲದೆಯೇ ಮರವಿನಲ್ಲಿ ನಮ್ಮ ಅಧಿಕಾರಿಗಳು ತಮ್ಮನ್ನು ಬಂಧಿಸಿ ವಿಚಾರಣೆಗೆ ಗುರಿ ಮಾಡಿ ನಾನಾ ರೀತಿಯ ಮಾನಸಿಕ ಹಿಂಸೆಯನ್ನು ನೀಡಿ ಘೋರ ಅಪರಾಧವೆಸಗಿದ್ದಾರೆ. ಈ ರಾಜ್ಯದ ರಾಣಿಯಾದ ನಾನು ನಿಮ್ಮ ಶ್ರೀಚರಣಗಳಿಗೆರಗಿ ಕ್ಷಮೆ ಯಾಚಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ. ಹಾಗನ್ನದಿರಿ ರಾಣಿ ಮಾತೆ. ಹಾಗೆ ನುಡಿದು ನಮ್ಮನ್ನು ನರಕ ಕೂಪಕ್ಕೆ ತಳ್ಳದಿರು ತಾಯೇ. ಅಯ್ಯೋ ಅಯ್ಯೋ ದೇವರೇ, ನಾವೇನು ಮಾಡಬಯಸಿದ್ದೆವು? ಇದೇನಾಯಿತು ಪ್ರಭು? ಎಂಥ ದ್ವಂದ್ವಕ್ಕೊಳಗಾದೆವಲ್ಲ. ಮಹಾರಾಣಿ ತಾಯಿಯವರೇ, ಮಂತ್ರಿಗಣವೇ, ಗೌರವಾನ್ವಿತ ಸಭಿಕ ಮಹಾಶಯರೇ, ನಾವು ಸನ್ಯಾಸಿಗಳಲ್ಲ, ಇತ್ತ ಮೋಸಗಾರರೂ ಅಲ್ಲ. ನಮಗೆ ಕೆಳದಿ ರಾಜ್ಯದ ದಟ್ಟ ಕಾಡಿನ ಮಾರ್ಗದಿಂದ ಹಾಯ್ದು ಅತಿ ಶೀಘ್ರವಾಗಿ ಜಿಂಜಿ ಕೋಟೆಗೆ ತಲುಪಬೇಕಾಗಿತ್ತು. ಆದರೆ ನಮ್ಮ ದುರ್ದೈವ, ನಿಮ್ಮ ರಾಜ್ಯದ ದಕ್ಷ ಗಡಿ ಕಾವಲುಗಾರರು, ಗುಪ್ತದಳದವರು ಸನ್ಯಾಸಿ ವೇಷ ಧರಿಸಿದ ನಮ್ಮನ್ನು ವೈರಿ ಬೇಹುಗಾರರಬೇಕೆಂದು ಶಂಕಿಸಿ ತಮ್ಮ ಸಮ್ಮುಖದಲ್ಲಿ ವಿಚಾರಣೆಗಾಗಿ ತಂದು ನಿಲ್ಲಿಸಿದ್ದಾರೆ. ಹುಸಿವೇಷ ಧರಿಸಿದ್ದು ಅಪರಾಧವೆಂದು ತಾವುಗಳು ಪರಿಗಣಿಸಿದ್ದರೆ ನಮ್ಮನ್ನು ಕ್ಷಮಿಸಿ ನಮ್ಮ ಪಾಡಿಗೆ ನಮ್ಮನ್ನು ಹೋಗಲು ಬಿಟ್ಟು ಬಿಡಿ. ಒಂದು ಕ್ಷಣಕಾಲವೂ ನಾವು ಕೆಳದಿಯಲ್ಲಿ ನಿಲ್ಲಲಾರೆವು. ಅತಿ ಶೀಘ್ರವಾಗಿ ಜಿಂಜಿಕೋಟೆ ತಲುಪಬೇಕಾಗಿತ್ತೆ. ಅಂಥ ಅವಸರದಿಂದ ನಮ್ಮ ಕಾಡಿನಿಂದ ಪಾರಾಗಿ ಜಿಂಜಿಕೋಟೆ ಸೇರಿಕೊಳ್ಳುವಂಥ ಪ್ರಸಂಗವೇನು ಒದಗಿ ಬಂತು ನಿಮಗೆ? ನಿರ್ಭಿಡೆಯಿಂದ, ಯಾವ ಮುಚ್ಚು ಮರೆ ಇಲ್ಲದಂತೆ ನೀವು ಯಾರು, ಎಲ್ಲಿಂದ ಬಂದಿರಿ ಎಂಬುದನ್ನೆಲ್ಲ ವಿವರವಾಗಿ ಹೇಳಿರಿ. ಮಹಾತಾಯಿ, ರಾಣಿಯವರೇ, ನಾನು ಶಿವಾಜಿ ಮಹಾರಾಜರ ಮಗ ರಾಜಾರಾಮ್. ಉಳಿದ ಈ 4 ನನ್ನ ಅಂಗರಕ್ಷಕರು. ಏನು ಸೂಚಿಕವಿದು? ಏನು ಕೇಳುತ್ತಲಿದ್ದೇವೆ ನಾವು? ನೀವು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರರೇ? ದಕ್ಷಿಣ ಭಾರತದ ಉಳಿವಿಗಾಗಿ ಮೊಘಲ್ ಸಾಮ್ರಾಟ್ ಔರಂಗಜೇಬನ ನೆತ್ತಿಯ ಮೇಲೆ ಕತ್ತಿಯನ್ನು ಮಸೆದು
ಮಾರ್ಮಲೆತು ನಿಂತ ರಣವಿಕ್ರಾಂತ ಶೂರ ಶಿರೋಮಣಿ ಶಿವಾಜಿ ಮಹಾರಾಜರ ಕುವರರೇ, ಹೇಳಿ ರಾಜಾರಾಮರೇ, ಈ ದುರ್ಧರ ಪ್ರಸಂಗಕ್ಕೆ ಕಾರಣವೇನು? ರಾಣಿ ಮಾತೆ, ಆ ಕ್ರೂರ ಔರಂಗಜೇಬನ ಆಜ್ಞೆಯ ಮೇರೆಗೆ ಜುಲ್ಫಕೀರ್ ಖಾನನು ನಮ್ಮ ಪರಿವಾರವನ್ನೆಲ್ಲ ಬಂಧಿಸಿ ನನ್ನ ಅಣ್ಣ ಸಂಭಾಜಿಯನ್ನು ನಾನಾ ಬಗೆಯ ಚಿತ್ರಹಿಂಸೆ ನೀಡಿ ಕೊಂದು ಹಾಕಿದ. ಈ ಸಂಗತಿಯನ್ನು ಕೇಳಿ ಸುರಪುರದ ದೊರೆ ಗಡ್ಡಿ ಪಿಡ್ಡನಾಯಕರು ನಮ್ಮ ರಕ್ಷಣೆಗಾಗಿ ವಾಗಣಗೆರೆ ಕೋಟೆಯಿಂದ ಬೇಡ ಯೋಧರನ್ನು ಕಳುಹಿಸಿದರು. ಬೇಡ ಯೋಧರ ಕಡಿತಕ್ಕೆ ಹೊಡಿತಕ್ಕೆ ತತ್ತರಿಸಿ ಹೋದ ಮೊಘಲ್ ಸೈನ್ಯ ಚೆದುರಿ ಹೋಯಿತು. ಜುಲ್ಫಕೀರ್ ಖಾನನನ್ನು ಸದೆಬಡಿದು ನಮ್ಮ ಪರಿವಾರವನ್ನು ಸುರಕ್ಷಿತವಾಗಿ ವಾಗಣಗೆರೆಯ ಕೋಟೆಗೆ ಕರೆದು ತಂದರು. ಆ ಮೊಘಲ ಅರಸು ಔರಂಗಜೇಬನು ಈ ಸಮಾಚಾರವನ್ನು ಕೇಳಿ ಕನಲಿ ಕೆಂಡವಾಗಿ ತನ್ನ ಪುತ್ರರಾದ ಕಾಂಬಾಖಶ್ ಮತ್ತು ಅಜೀಮನನ್ನು ವಾಗಣಗೆರೆ ಕೋಟೆಗೆ ಮುತ್ತಿಗೆ ಹಾಕಲು ಕೊಟ್ಟು ಕಳುಹಿಸಿದನು. ವಾಗಣಗೆರೆಯ ಬೇಡ ಯೋಧರು ಆ ಮುತ್ತಿಗೆ ಹಾಕಲು ಬಂದ ಮೊಘಲ್ ಸೈನಿಕರನ್ನು ಬೆನ್ನಟ್ಟಿ ಓಡಿಸಿ ದಿಕ್ಕಾಪಾಲು ಮಾಡಿದರು. ಅಷ್ಟೇ ಅಲ್ಲ ತಾಯಿ, ಕೈಗೆ ಸಿಕ್ಕ ಮೊಘಲ್ ಸೈನಿಕರನ್ನು ಕಡಿದು ಬಣವೆ ಒಟ್ಟಿದರು. ಅಹುದಹುದು, ನಾನೂ ಕೇಳಿದ್ದೇನೆ. ಉಡುವಿನ ಹಿಡಿತ, ಒಂಟಿಯ ಕಡಿತ, ಬೇಡರ ಜಡಿತ, ಇವು ಮೂರು ಜಗತ್ಪ್ರಖ್ಯಾತವಂತೆ. ಆಮೇಲೆ ಮುಂದೇನಾಯಿತು? ಔರಂಗಜೇಬ್ ಮೆತ್ತಗಾದನೆ? ಇಲ್ಲ ತಾಯೇ, ಮೆತ್ತಗಾಗಲಿಲ್ಲ. ಪ್ರತಿಯಾಗಿ ಬಾಲ ತುಳಿದ ಉರಗದಂತೆ ಸಿಡಿಮಿಡಿಗೊಂಡು ತಾನೇ ಸ್ವತಃ ಮಿಡಿತಿಯ ದಂಡಿನೋಪಾದಿಯಲ್ಲಿ ಅಪಾರವಾದ ಸೈನ್ಯದೊಡನೆ ಸುರಪುರ ದೊರೆಗಳ ವಾಗಣಗೆರೆ ಕೋಟೆಯ 2 ಹರೆದಾರಿಗಳ ಅಂತರದಲ್ಲಿರುವ ದೇವಪುರದಲ್ಲಿ ಬೀಡು ಬಿಟ್ಟಿದ್ದಾನೆ. ವಾಗಣಗೆರೆಯ ಪಿಡ್ಡನಾಯಕ ದೊರೆಗಳು ನಿಮ್ಮ ಕೈ ಬಿಟ್ಟರೆ? ಕೈ ಬಿಡಲಿಲ್ಲ ತಾಯಿ. ಯುದ್ಧವೆಂದ ಮೇಲೆ ಸೋಲು ಗೆಲುವುಗಳು ಯಾರ ಕೈಯೊಳಗಿನ ಮಾತು ರಾಜಾರಾಮರೇ. ಅನಾಹುತವೇನಾದರೂ ಸಂಭವಿಸಿದರೆ ಅದಕ್ಕಾರು ಹೊಣೆ. ನಾವು ನೀಡಿದ ಸಂರಕ್ಷಣೆ ವ್ಯರ್ಥವಾದೀತು. ನಮ್ಮ ಯೋಧರು ಔರಂಗಜೇಬನ ಮೇಲೆ ಎರಗುವ ಮುನ್ನವೇ ನೀವು ಇಲ್ಲಿಂದ ವೇಷ ಮರೆಸಿಕೊಂಡು ಜಿಂಜಿ ಕೋಟೆಗೆ ತೆರಳುವುದು ಕ್ಷೇಮಕರವೆಂದು ಸಲಹೆಯನ್ನಿತ್ತರಲ್ಲದೆ ಈ 4 ಜನ ಯೋಧರನ್ನು ನನ್ನ ರಕ್ಷಣೆಗಾಗಿ ಕಳುಹಿಸಿ ಉಪಕರಿಸಿದರು. ಸ್ವತಃ ಪಿಡ್ಡನಾಯಕ ದೊರೆಗಳ ಸಹೋದರ ಸೋಮನಾಯಕರು ಸುರಪುರ ಸಂಸ್ಥಾನದ ಸೀಮೆಯನ್ನು ದಾಟುವವರೆಗೂ ಬಂದು ಕಳುಹಿದರು. ವಾಗಣಗೆರೆ ಕೋಟೆಯಿಂದ ಇಲ್ಲಿಯವರೆಗೂ ನಾವು ನಾನಾ ವೇಷ ಧರಿಸಿಕೊಂಡು ವೈರಿಗಳ ಕಣ್ಣು ತಪ್ಪಿಸಿ ಬಂದೆವು. ಕೆಳದಿ ರಾಜ್ಯದಲ್ಲಿ ಜಂಗಮರಿಗೆ ಹೆಚ್ಚಿನ ಗೌರವ ಆದರಗಳಿವೆ ಎಂದರಿತು ಈ ಸನ್ಯಾಸಿ ಜಂಗಮರ ವೇಷ ಧರಿಸಿ ಕೆಳದಿಯ ದಟ್ಟ ಕಾಡನ್ನು ದಾಟಿ ಜಿಂಜಿ ಕೋಟೆಗೆ ತೆರಳುವುದರಲ್ಲಿದ್ದೆವು. ಜಾಗರೂಕರಾದ ನಿಮ್ಮ ಗಡಿ ಕಾವಲುಗಾರರು ಗುಪ್ತದಳದವರು ನಮ್ಮನ್ನು ಬಂಧಿಸಿದರು. ಅದೇನೇ ಇರಲಿ ರಾಜಾರಾಮರೇ, ನೀವು ಅನಿರೀಕ್ಷಿತವಾಗಿ ನಮ್ಮ ಸಂಸ್ಥಾನಕ್ಕೆ ಬಂದುದು ನಮ್ಮ ಸೌಭಾಗ್ಯವೇ ಸರಿ. ನೀವು ಅಹೋರಾತ್ರಿ ಕಾಡು ಮೇಡು ನದಿ ಬೆಟ್ಟಗಳನ್ನು ದಾಟಿ ಗಾವುದ ನಡೆದುಕೊಂಡು ಬಳಲಿ ಬೆಂಡಾಗಿದ್ದೀರಿ. ನಿಶ್ಚಿಂತೆಯಿಂದ 4 ದಿನ ನಮ್ಮ ಅತಿಥಿ ಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ದಣಿವಾರಿದ ಮೇಲೆ ನಮ್ಮ ಸೇನೆಯು ನಿಮಗೆ ಜಿಂಜಿ ಕೋಟೆಯವರೆಗೆ ಮುಟ್ಟಿಸುತ್ತದೆ. ತಾಯಿ, ಮಹಾರಾಣಿಯವರೇ, ನಿಮ್ಮ ಮಾತೃ ಹೃದಯ ದೊಡ್ಡದು. ಆದರೆ ಈಗಾಗಲೇ ಆ ಕ್ರೂರ ಔರಂಗಜೇಬನ ಕಡೆಯವರು ನನ್ನ ಶೋಧನೆಯಲ್ಲಿ ನೆರಳಿನಂತೆ ಹಿಂಬಾಲಿಸುತ್ತಿದ್ದಾರೆ. ಅವರಿಗೇನಾದರೂ ನಾನಿಲ್ಲಿರುವ ಸುಳಿವು ಸಿಕ್ಕರೆ ಆ ಮದಾಂಧ ತಮ್ಮ ಮೇಲೂ ದಂಡೇರಿ ಬರಲೆಂದೆಂದೂ ಹಿಂದೆ ಮುಂದೆ ತುಳಿಯಲಾರ. ನನ್ನಿಂದಾಗಿ ಕೆಳದಿ ರಾಜ್ಯದ ನೆಮ್ಮದಿ ಕದಡುವುದು ಬೇಡ ತಾಯಿ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ರಾಣಿ ಮಾತೆ. ಆ ಕರಾಳ ರಕ್ಕಸ ಇಂದೇ ಬರಲಿ. ಸಿಡಿಲಾರ್ಭಟವನ್ನು ಮೀರಿಸುವ ಕನ್ನಡಿಗರ ಖಡ್ಗಗಳ ಸುಯ್ಗರಿತದ ಸವಿ ತೋರಿಸುತ್ತೇವೆ ರಾಜಾರಾಮ. ಕೆಳದಿ ಮನೆತನ ಕೊಟ್ಟ ಭಾಷೆಗೆ ತಪ್ಪಲಾರದು. ಯುದ್ಧಾಹ್ವಾನಕ್ಕೆ ನಾವೆಂದೆಂದೂ ಹಿಂಜರಿಯಲಾರೆವು. ನಿಮ್ಮನ್ನು ಕಾಪಾಡುವ ಭಾರವೇನೆಲ್ಲ ನಮ್ಮದು. ನಿಮ್ಮನ್ನು ಜಿಂಜಿ ಕೋಟೆಗೆ ತಲುಪಿಸುವ ಹೊಣೆ ಈ ಕೆಳದಿ ರಾಣಿಯದು. ಮಹಾರಾಣಿ ಮಾತೆ, ಈ ಹಿರಿಯ ಸಾಹಸಕ್ಕೆ ಕೈ ಹಾಕಿದ್ದನ್ನು ನೆನೆದು ನನಗೆ ಆಶ್ಚರ್ಯ ಮತ್ತು ಆನಂದಗಳು ಒಟ್ಟಿಗೆ ಉಕ್ಕಿ ಬರುತ್ತಿವೆ. ನೀವು ಆ ಭುವನೇಶ್ವರಿಯ ವರಪುತ್ರಿಯೇ ಸೈ. ರಣರಂಗದಲ್ಲಿ ವಜ್ರಕ್ಕಿಂತಲೂ ಕಠೋರ. ತಾಯಿಯಾಗಿ ಕರುಣಾಧಾರಿಯನ್ನು ಹರಿಸುವಲ್ಲಿ ಪುಷ್ಪಕ್ಕಿಂತಲೂ ಮೃದು. ಕೆಳದಿ ಮನೆತನದ ಈ ಔದಾರ್ಯವನ್ನು ನಾನೆಂದೆಂದೂ ಮರೆಯಲಾರೆ ತಾಯೇ. ನೀವು ಬಹಳ ದಣಿದು ಹೋಗಿದ್ದೀರಿ ರಾಜಾರಾಮ. ಇನ್ನು ವಿಳಂಬ ಬೇಡ. ಅತಿಥಿ ಗೃಹಕ್ಕೆ ತೆರಳಿ
ವಿಶ್ರಾಂತಿ ತೆಗೆದುಕೊಳ್ಳಿರಿ. ಆಗಲಿ ತಾಯೇ. ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಜಯವಾಗಲಿ. ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಶುಭವಾಗಲಿ. ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಜಯವಾಗಲಿ. ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಶುಭವಾಗಲಿ. ಮೈಸೂರರಸರ ಮದವನ್ನಿಳಿಸಿದ ವಿಜಾಪುರ್ ಆದಿಲ್ ಶಾಹಿಗಳ ದರ್ಪವನ್ನು ದಮನಗೊಳಿಸಿದ ವೀರಾಗ್ರಣಿ ಸಮರ ಸಿಂಹಿಣಿ ಕೆಳದಿ ಚೆನ್ನಮ್ಮ ರಾಣಿಯವರು ಸಭೆಗೆ ಆಗಮಿಸಲಿದ್ದಾರೆ. ಸಭಿಕರೇ ಜಾಗೃತರಾಗಿರಿ. ಮಹಾರಾಣಿ ತಾಯಿಯವರೇ, ಶಿವಾಜಿ ಮಹಾರಾಜರ ಕುವರ ರಾಜಾರಾಮರು ಸುರಕ್ಷಿತವಾಗಿ ಜಿಂಜಿಕೋಟೆ ತಲುಪಿದ ಅಭಿನಂದನಾ ಪತ್ರದ ಬೆನ್ನಲ್ಲೇ ಮೊಘಲ್ ದೊರೆ ಔರಂಗಜೇಬನು ಕೆಳದಿಯನ್ನು ಮುತ್ತಿಗೆ ಹಾಕಲು ಅಪಾರವಾದ ಸೇನೆಯೊಡನೆ ತನ್ನ ಮಗ ಅಜಂತಾರನನ್ನು ಕೊಟ್ಟು ಕಳುಹಿಸಿದ್ದಾನೆ. ಅದಕ್ಕೂ ಮುಂಚಿತವಾಗಿ ಒಬ್ಬ ರಾಜದೂತನ ಕೈಯಲ್ಲಿ ಅರಗಿನ ಮುದ್ರೆಯ ಪತ್ರವೊಂದನ್ನು ಕೊಟ್ಟು ಕಳುಹಿಸಿದ್ದಾನೆ. ಮಹಾರಾಣಿಯವರೇ, ಮುದ್ರೆಯನ್ನೊಡೆದು ಆ ಪತ್ರದ ಸಾರವೇನೆಂಬುದನ್ನು ಸಭೆಯ ಮುಂದೆ ಓದಿ ಹೇಳಿ ಪ್ರಧಾನಿಗಳೇ. ಕೆಳದಿಯ ಸಂಸ್ಥಾನದ ಮಹಾರಾಣಿಯವರಾದ ಚೆನ್ನಮ್ಮಾಜಿಯವರಿಗೆ ತಮ್ಮತ್ತ ಸ್ನೇಹಹಸ್ತ ನೀಡುತ್ತಾ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಕಡುವೈರಿಯಾದ ಮರಾಠ ರಾಜಾರಾಮನು ನಿಮ್ಮ ಆಶ್ರಯದಲ್ಲಿದ್ದಾನೆಂದು ಖಾತ್ರಿಪಡಿಸಿಕೊಂಡಿದ್ದೇವೆ. ತಕ್ಷಣವೇ ನೀವು ಆತನನ್ನು ನಮಗೆ ಒಪ್ಪಿಸಬೇಕು. ತಪ್ಪಿದಲ್ಲಿ ಯುದ್ಧವು ಅನಿವಾರ್ಯವೆಂದು ನಿಮಗೆ ಸೂಚಿಸಲಾಗಿದೆ. ಇಂತಿ ಮೊಘಲ್ ಸಾಮ್ರಾಟ ಔರಂಗಜೇಬ. ಇದನ್ನೆಂದೋ ನಾವು ಹಾದಿ ಕಾಯುತ್ತಿದ್ದೆವು. ನಮ್ಮ ಸೇನಾ ನಾಯಕರು ಯೋಧರು ಸಿದ್ಧತೆಯಲ್ಲಿದ್ದಾರೆ. ತಿಮ್ಮಣ್ಣ ನಾಯಕರೇ, ಆ ಮೊಘಲ್ ದೊರೆ ಔರಂಗಜೇಬನಿಗೆ ಮರು ಉತ್ತರದಲ್ಲಿ ಈ ರೀತಿಯಾಗಿ ತಿಳಿಸಿ. ನೀವು ಬಯಸಿದ ರಾಜಾರಾಮನು ನಮ್ಮ ಆಶ್ರಯದಲ್ಲಿಲ್ಲ. ಆತನು ಕೆಳದಿಯ ಅರಣ್ಯ ಮಾರ್ಗವಾಗಿ ಹಾದು ಹೋದನೆಂದು ವದಂತಿ. ಅದಕ್ಕೂ ಮೀರಿ ನೀವು ಯುದ್ಧಕ್ಕೆ ಬಂದರೆ ಕೆಳದಿ ಸೈನಿಕರ ಮಿಂಚುವ ಖಡ್ಗಗಳು ಹೊಂಚು ಹಾಕಿ ಕುಳಿತಿವೆ ಎಂದು ಉತ್ತರಿಸಿ. ಮಹಾರಾಣಿಯವರೇ, ಈಗಾಗಲೇ ಮೊಘಲ್ ಸೇನೆ ಉತ್ತರ ಗಡಿ ಪ್ರದೇಶದಲ್ಲಿ ತಮ್ಮ ಬಿಡಾರು ಬಿಟ್ಟಿದ್ದಾರೆ. ಯಾರು ನೀವು? ಸಭೆಯ ಮರ್ಯಾದೆಯನ್ನು ಮೀರಿ ವರ್ತಿಸುತ್ತಿದ್ದೀರಲ್ಲ. ಮಂತ್ರಿಗಳೇ, ಈ ಸಭೆಗೆ ತೀರಾ ಹೊಸಬರು ನಾವು. ಸಭಾ ಗಾಂಭೀರ್ಯಕ್ಕೆ ಚ್ಯುತಿ ಬಂದಿದ್ದರೆ ನಾವು ಕ್ಷಮೆ ಯಾಚಿಸುತ್ತೇವೆ. ಯಾರು ನೀವು? ಏಕೆ ಬಂದಿರಿ? ನಾವು ಗಡಿಭಾಗದಲ್ಲಿ ವಾಸಿಸುವ ಹಳ್ಳಿಯ ಮುಖಂಡರು ಪ್ರಧಾನಿಗಳೇ. ಏನಾಗಬೇಕಾಗಿತ್ತು? ಮಹಾರಾಣಿಯವರ ಮುಂದೆ ಈಗಲೇ ಮಹತ್ವದ ಅಹವಾಲೊಂದನ್ನು ಸಲ್ಲಿಸಬೇಕಾಗಿತ್ತು ಪ್ರಧಾನರೇ. ಹಾಗಾದರೆ ಮಹಾರಾಣಿಯವರ ಸಮ್ಮುಖದಲ್ಲಿ ಬನ್ನಿ. ಮಹಾರಾಣಿಯವರಿಗೆ ಪ್ರಣಾಮಗಳು. ಮಹಾರಾಣಿಯವರೇ, ಈಗಾಗಲೇ ಮೊಘಲ್ ಸೇನೆ ನಮ್ಮ ಗಡಿಭಾಗದಲ್ಲಿ ಬಿಡಾರ ಬಿಟ್ಟಿದೆ. ಗಡಿಭಾಗದ ಹಳ್ಳಿಗಳ ರೈತರು ಹೆದರಿಕೊಂಡು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದಾರೆ. ಗಡಿಯಲ್ಲಿ ವಾಸಿಸುವ ಪ್ರಜೆಗಳ ರಕ್ಷಣೆಯ ಭಾರವೇನೆಲ್ಲವೂ ನಮ್ಮದಾಗಿದೆ. ನಿರ್ಭೀತಿಯಿಂದಿರಿ. ಈಗಲೇ ನಾವು ನಿಮ್ಮ ರಕ್ಷಣೆಯಲ್ಲಿ ತೊಡಗುತ್ತೇವೆ. ನಿರಾಶ್ರಯಿಗಳಿಗೆ ಆಶ್ರಯ ನೀಡುವುದು ಕೆಳದಿ ರಾಜಮನೆತನದ ಪರಂಪರೆಯಾಗಿದೆ. ಅಲ್ಲದೆ ಅದು ಕನ್ನಡಿಗರ ಕರ್ತವ್ಯವೂ ಅಹುದು. ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ರಾಜಾರಾಮನಿಗೆ ಆಶ್ರಯವನ್ನು ನೀಡಿದ್ದು ಔಚಿತ್ಯಪೂರ್ಣವಾಗಿದೆ. ಇದನ್ನು ಕೇಳಿ ಸಹಿಸದ ಆ ಮೊಘಲ್ ದೊರೆ ಔರಂಗಜೇಬ ನಮ್ಮ ಮೇಲೆ ಏರಿ ಬಂದಿದ್ದಾನೆ. ಈ ಕ್ಷಣವೇ ನಾವು ಅವನ ಸೇನೆಯ ಮೇಲೆ ನೆಗೆದು ಬೀಳಬೇಕು. ಮದ್ದಾನೆಗಳ ಮೇಲೆ ಸಿಂಹಗಳೆರಗಿ ಬಿದ್ದು ಕುಂಭವನ್ನು ಸೀಳಿ ರಕ್ತದೋಕುಳಿಯಾಡುವಂತೆ ವೈರಿಗಳನ್ನು ಸೀಳಿ ಹಾಕೋಣ ಬನ್ನಿ. ನಾಳೆ ಬೆಳ್ಳಿ ಚಿಕ್ಕಿ ಮೂಡಿದೊಡನೆಯೇ ನಾವು ಇಲ್ಲಿಂದ ವೈರಿಗಳ ಬಿಡಾರದತ್ತ ಸಾಗೋಣ. ತಾವು ಭಾವಾವೇಶಕ್ಕೊಳಗಾಗಿ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದೀರಿ ಮಹಾರಾಣಿಯವರೇ. ಪೂರ್ವ ಸಿದ್ಧತೆ ಯೋಜನೆಗಳೇನೂ ಇಲ್ಲದೆ ಮೊಘಲ್ ಸೇನೆ ಮೇಲೆ ಏರಿ ಹೋಗುವುದು ಉಚಿತವೇ? ನಾವೆಂದು ಮರಾಠ ರಾಜಾರಾಮನಿಗೆ ಆಶ್ರಯ ನೀಡಲು ನಿರ್ಧರಿಸಿದೆವೋ ಅಂದೇ ನಮ್ಮ ತಲೆಯಲ್ಲಿ ಮೊಘಲರಿಂದ ಸಂಭವಿಸಬಹುದಾದ ಅನಾಹುತಗಳನ್ನು ಗಮನಿಸಿ ಯೋಜನೆಗಳೇನೆಲ್ಲ ರೂಪ ತಾಳಿವೆ. ಅಲ್ಲದೆ ಈ ಹಿಂದೆ ಜರುಗಿದ ಮೈಸೂರು ವಿಜಾಪುರ ಆದಿಲ್ ಶಾಗಳ ಯುದ್ಧಗಳು ನಮ್ಮ ಸೇನೆಗೆ ಸಾಕಷ್ಟು ಅನುಭವ ನೀಡಿವೆ. ಆದರೂ ಈ ಸಭೆಯಲ್ಲಿ ಒಂದೆರಡು ಪೂರ್ವ ಯೋಜನೆಯ ಅಂಶಗಳನ್ನು ಪ್ರಸ್ತುತಪಡಿಸುತ್ತೇನೆ. ದಳನಾಯಕ ಭದ್ರಪ್ಪನವರೇ. ಅಪ್ಪಣೆಯಾಗಬೇಕು ಮಹಾರಾಣಿ. ದಳನಾಯಕರೇ, ನಮ್ಮ ಸೇನೆಯನ್ನು 5 ತುಕಡಿಗಳನ್ನಾಗಿ ವಿಂಗಡಿಸಬೇಕು. 3 ಸೇನಾ ತುಕಡಿಗಳು 3 ಬೇರೆ ಬೇರೆ ಮಾರ್ಗವಾಗಿ ವೈರಿಗಳಿದ್ದೆಡೆಗೆ ಸಾಗಬೇಕು. 1 ತುಕಡಿ ನನ್ನ ಜತೆಯಲ್ಲಿ, ಇನ್ನೊಂದು ನಿಮ್ಮ ಜತೆಯಲ್ಲಿ ಮತ್ತು 3ನೆಯ ತುಕಡಿ ಮಂತ್ರಿ ನರಸಪ್ಪನವರ ನೇತೃತ್ವದಲ್ಲಿ ಸಾಗುತ್ತದೆ. ಇನ್ನುಳಿದ 2 ತುಕಡಿ ಸೇನಾದಳ ಕೆಳದಿ ಕೋಟೆಯನ್ನು ನಗರವನ್ನು ಭದ್ರತೆಯಿಂದ ಕಾಪಾಡಬೇಕು. ಹಾಗಾದರೆ ನಿಮ್ಮ ಜೊತೆಯಲ್ಲಿ ಪ್ರಧಾನಿ ತಿಮ್ಮಣ್ಣ ನಾಯಕರು ಬರುವರೇ? ಇಲ್ಲ ಅಪ್ಪಾಜಿ, ನನ್ನ ಸಂಗಡ ಕುವರ ಬಸವಪ್ಪ ನಾಯಕರು ಇರುತ್ತಾರೆ. ಏನು? ಆ ಎಳೆಯ ಕುವರ ಬಸವಪ್ಪ ನಾಯಕನನ್ನೇ?
ಈ ಎಳೆಯ ಬಾಲಕನೇನು ಮಾಡಬಲ್ಲನಲ್ಲಿ? ಈತ ನಾಳೆಯ ಅರಸನಲ್ಲವೇ ಅಪ್ಪಾಜಿ? ಈ ಕಿರಿಯ ವಯದಲ್ಲಿಯೇ ತನ್ನ ರಾಜ್ಯದ ಗಡಿಗಳ ಸಮಸ್ಯೆಗಳನ್ನು ಅರಿತುಕೊಳ್ಳುವುದು ವಾಸಿಯಲ್ಲವೇ? ಇಂಥ ದುರ್ಧರ ಪ್ರಸಂಗದಲ್ಲಿಯೇ ವೈರಿಗಳ ಮನೋಧರ್ಮವನ್ನು ಅರಿತುಕೊಳ್ಳುವ ಸೂಕ್ತ ಅವಕಾಶವಲ್ಲವೇ? ಯುವರಾಜನ ಚಿಂತೆ ಬೇಡ ಅಪ್ಪಾಜಿ, ಆತನ ಜೊತೆಯಲ್ಲಿ ನಾನಿರುತ್ತೇನಲ್ಲ. ನೀವು ಪ್ರಧಾನಿ ತಿಮ್ಮಣ್ಣ ನಾಯಕರು ಅರಮನೆಯಲ್ಲಿದ್ದು ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳಿರಿ. ನಾವು ನಾಳಿನ ಬೆಳಜಾವದಲ್ಲಿ ಬೆಳ್ಳಿ ಚಿಕ್ಕಿ ಮೂಡಿದಾಕ್ಷಣವೇ ಗಡಿಯತ್ತ ಸಾಗುತ್ತೇವೆ. ನಾಡಿನ ಶೂರ ಸೈನಿಕರೇ, ಮೊಳಗಲಿ ರಣದುಂದುಭಿ! ಹೋ, ನಿಲ್ಲಿರಿ ನಿಲ್ಲಿರಿ! ಯಾರು ನೀವು? ನಾನು ಪ್ರಧಾನಮಂತ್ರಿ ತಿಮ್ಮಣ್ಣ ನಾಯಕನಲ್ಲವೇ? ನನ್ನ ಜೊತೆಗಿದ್ದವರು ದಿಲ್ಲಿ ಸಾಮ್ರಾಟನ ಸೇನಾಧಿಕಾರಿಗಳು ಹಾಗೂ ಸಂಧಾನಕಾರರು. ನಾವು ಈಗಲೇ ಮಹಾರಾಣಿಯವರನ್ನು ಕಾಣಬೇಕು. ಅವರು ಬಿಡಾರದಲ್ಲಿ ಇರಬಹುದಲ್ಲವೇ? ಇದ್ದಾರೆ ಪ್ರಧಾನಮಂತ್ರಿಗಳೇ, ತಾವು ದಯಮಾಡಿಸಿರಿ. ನಾವುಗಳು ಬಂದುದಾಗಿ ಮಹಾರಾಣಿಯವರಿಗೆ ತಿಳಿಸು. ಅವರ ಅಪ್ಪಣೆಯಾದರೆ ಅವರನ್ನು ಕಾಣುತ್ತೇವೆ. ಪ್ರಧಾನಮಂತ್ರಿಗಳೇ, ಮಹಾರಾಣಿಯವರು ಕಾಣಲು ತಮಗೆ ಅಪ್ಪಣೆಯನ್ನಿತ್ತಿದ್ದಾರೆ. ಏನು ಪ್ರಧಾನಮಂತ್ರಿಗಳೇ, ನೀವು ಗಡಿ ಪ್ರದೇಶಕ್ಕೆ ಏಕೆ ಬಂದಿರಿ? ಕೆಳದಿಯಲ್ಲಿ ಎಲ್ಲವೂ ಕ್ಷೇಮವೇ? ಎಲ್ಲವೂ ಕ್ಷೇಮ ಮಹಾರಾಣಿ. ಅಪ್ಪಾಜಿಯವರ ಜೊತೆಯಲ್ಲಿ ಕೆಳದಿ ಅರಮನೆಯಲ್ಲಿದ್ದು ರಾಜ್ಯಾಡಳಿತವನ್ನು ನೋಡಿಕೊಂಡು ಹೋಗಲು ಹೇಳಿತ್ತಲ್ಲ, ಅನಿರೀಕ್ಷಿತವಾಗಿ ಈ ಗಡಿಯ ಕಡೆ ಹೊರಟು ಬಂದಿರಲ್ಲ, ಏನು ಸಮಾಚಾರ? ಮೊಘಲ್ ಸಾಮ್ರಾಟ ಔರಂಗಜೇಬರು ಸಂಧಾನಕ್ಕಾಗಿ ತನ್ನ ಸೇನಾಧಿಕಾರಿಗಳನ್ನು ಪತ್ರದೊಂದಿಗೆ ಕಳುಹಿಸಿದ್ದಾರೆ. ಅವರನ್ನು ಕರೆದುಕೊಂಡು ಬರಬೇಕಾಗಿ ಬಂತು ಮಹಾರಾಣಿ. ರಾಜ್ಯಾಡಳಿತವನ್ನೆಲ್ಲ ನಿಮಗೂ ಅಪ್ಪಾಜಿಗೂ ವಹಿಸಿ ಬಂದಿದ್ದೆವಲ್ಲ, ನೀವೇ ತೀರ್ಮಾನ ತೆಗೆದುಕೊಳ್ಳಬೇಕಾಗಿತ್ತು. ಇಲ್ಲಿಯವರೆಗೂ ಬರುವ ಅವಸರವೇನಿತ್ತು ತಿಮ್ಮಣ್ಣ ನಾಯಕರೇ? ಯುದ್ಧದಂಥ ಮಹತ್ವದ ತೀರ್ಮಾನ. ಇದನ್ನು ಮಹಾರಾಣಿಯವರೇ ತೀರ್ಮಾನಿಸತಕ್ಕದ್ದೆಂದು ಅಪ್ಪಾಜಿ ಸಿದ್ದಪ್ಪ ಶೆಟ್ಟರು ನನ್ನನ್ನು ಸಂಧಾನಕಾರರನ್ನು ನೀವಿದ್ದೆಡೆಗೆ ಕೊಟ್ಟು ಕಳಿಸಿದರು. ಎಲ್ಲಿದ್ದಾರೆ ಸಂಧಾನಕಾರರು? ಇಲ್ಲಿಯೇ ಇದ್ದಾರೆ, ತಮ್ಮ ಅಪ್ಪಣೆಗಾಗಿ ಕಾಯುತ್ತಿದ್ದಾರೆ. ಬರಹೇಳಿ. ಮಹಾರಾಣಿ ಚೆನ್ನಮ್ಮಾಜಿಯವರಿಗೆ ಜಯವಾಗಲಿ. ಹೇಳಿ ಸಂಧಾನಕಾರರೇ, ಮೊಘಲ್ ದೊರೆಗಳ ಸಮಾಚಾರವೇನು? ನಮ್ಮ ಸಾಮ್ರಾಟ್ ಔರಂಗಜೇಬರು ಈ ಯುದ್ಧವನ್ನು ನಿಲ್ಲಿಸಬಯಸುತ್ತಾರಲ್ಲದೆ ಕೆಳದಿ ಸಂಸ್ಥಾನದ ಜೊತೆಯಲ್ಲಿ ಸ್ನೇಹವನ್ನೂ ಬಯಸುತ್ತಾರೆ ಮಹಾರಾಣಿ. ಈ ಪತ್ರದ ದ್ವಾರ ಸಂಧಾನದ ನಿರೂಪವನ್ನು ಸಲ್ಲಿಸಿದ್ದಾರೆ. ದಯವಿಟ್ಟು ಇದನ್ನು ಸ್ವೀಕರಿಸುವ ಕೃಪೆ ಮಾಡಬೇಕು. ಪ್ರಧಾನಮಂತ್ರಿಗಳೇ, ಪತ್ರದ ಮುದ್ರೆಯನ್ನೊಡೆದು ಓದಿ ಹೇಳಿರಿ. ಕೆಳದಿ ಮಹಾರಾಣಿಯವರಾದ ಚೆನ್ನಮ್ಮಾಜಿಯವರಿಗೆ, ನಮಗೂ ನಿಮಗೂ ದ್ವೇಷವಾಗಲಿ ವೈರತ್ವವಾಗಲಿ ಇಲ್ಲ. ಶಿವಾಜಿ ಪುತ್ರ ರಾಜಾರಾಮನು ನಿಮ್ಮ ಆಶ್ರಯದಲ್ಲಿದ್ದಾನೆಂದು ಕೇಳಿ ಕೆಳದಿಯನ್ನು ಮುತ್ತಿಗೆ ಹಾಕಿದ್ದೆವು. ಈಗ ರಾಜಾರಾಮನು ಕೆಳದಿಯಲ್ಲಿಲ್ಲವೆಂದು ತಿಳಿದು ಬಂದಿದೆ. ಆದುದಕ್ಕಾಗಿ ಮುತ್ತಿಗೆಯನ್ನು ಹಿಂತೆಗೆದುಕೊಂಡು ತಮ್ಮೊಡನೆ ಸ್ನೇಹವನ್ನು ಬಯಸುತ್ತೇವೆ. ಈ ಸಂಧಾನದ ನಿಮಿತ್ತವಾಗಿ ಕಾಣಿಕೆಯ ರೂಪದಲ್ಲಿ ಅಮೂಲ್ಯವಾದ ರತ್ನ, ವಜ್ರ, ವೈಡೂರ್ಯಗಳನ್ನು ಕಳುಹಿಸಲಾಗಿದೆ. ಇವುಗಳನ್ನು ಸ್ವೀಕರಿಸುವ ಕೃಪೆ ಮಾಡಬೇಕಲ್ಲದೆ ತಮ್ಮ ವಶದಲ್ಲಿರುವ ಸೆರೆ ಸಿಕ್ಕ ನಮ್ಮ ಸೈನಿಕರನ್ನು ಬಿಡುಗಡೆ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಇಂತಿ ಮೊಘಲ್ ಸಾಮ್ರಾಟ ಔರಂಗಜೇಬ. ತಿಮ್ಮಣ್ಣ ನಾಯಕರೇ, ಸಂಧಾನದ ಒಪ್ಪಿಗೆಯ ಪತ್ರವನ್ನು ಬರೆದು ಇಲ್ಲಿಗೆ ಬಂದಿರುವ ಈ ಸಂಧಾನಕಾರರ ಕೈಯಲ್ಲಿ ಕೊಟ್ಟು ಕಳಿಸಿರಿ. ಮತ್ತು ನಮ್ಮ ಸೆರೆಯಲ್ಲಿರುವ ಅವರ ಸೇನೆಯನ್ನು ಒತ್ತೆಯಾಳುಗಳನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಲಾಗುವುದೆಂದು ತಿಳಿಸಿ. ಇದಲ್ಲದೆ ಮೊಘಲ್ ದೊರೆಗಳು ಕಳುಹಿದ ಕಾಣಿಕೆ ರೂಪದ ವಜ್ರ ವೈಢೂರ್ಯಗಳನ್ನು ಹಿಂದಿರುಗಿಸಲಾಗಿದೆ. ಈ ಸಂಪತ್ತನ್ನು ಈ ಯುದ್ಧದಲ್ಲಿ ಮಡಿದ ಯೋಧರ ಕುಟುಂಬಗಳಲ್ಲಿ, ವಿಧವೆ ಹಾಗೂ ಅನಾಥ ಮಕ್ಕಳಲ್ಲಿ ಹಂಚಲು ತಿಳಿಸಿರಿ. ಈ ರೀತಿಯಾಗಿ ಪತ್ರದ ಕರಡನ್ನು ಬರೆದು ತನ್ನಿ, ನಾನು ಒಪ್ಪ ಹಾಕುತ್ತೇನೆ. ಆಗಲಿ ಮಹಾರಾಣಿಯವರೇ, ಪತ್ರದ ಕರಡನ್ನು ಈಗಲೇ ತಂದು ಒಪ್ಪಿಸುವೆ. ತಿಮ್ಮಣ್ಣ ನಾಯಕರೇ, ಅಪ್ಪಣೆಯಾಗಬೇಕು ಮಹಾರಾಣಿಯವರೇ. ಕೆಳದಿ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಿಸುವಂತೆ ಘೋಷಿಸಿ. ನಮ್ಮ ಸೈನಿಕರಿಗೂ ಸೇನಾ ನಾಯಕರಿಗೂ ತಕ್ಕ
ತಕ್ಕ ಉಡುಗೊರೆಗಳನ್ನು ಪ್ರಶಸ್ತಿಗಳನ್ನು ಇತ್ತು ಗೌರವಿಸಿ ಮೊಳಗಲಿ ವಿಜಯದ ದುಂದುಭಿ. ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಕೆಳದಿ ರಾಣಿ ಚೆನ್ನಮ್ಮನವರಿಗೆ ಕೆಳದಿ ರಾಣಿ ಚೆನ್ನಮ್ಮನವರಿಗೆ. ಇದುವರೆಗೆ ಸಮರ ಸಿಂಹಿಣಿ ಕೆಳದಿ ರಾಣಿ ನಾಟಕ ಕೇಳಿದಿರಿ. ರಚನೆ ರೇವಣಸಿದ್ದಯ್ಯ ರುದ್ರಸ್ವಾಮಿ ಮಠ್. ಪಾತ್ರ ಪರಿಚಯ: ಪ್ರಧಾನಮಂತ್ರಿ ತಿಮ್ಮಣ್ಣ ನಾಯಕ ಶಂಕರಯ್ಯ ಘಂಟಿ, ಸಿದ್ದಪ್ಪ ಶೆಟ್ಟರು ಪ್ರಭಾಕರ್ ಸಾತ್ಖೇಡ್, ವರಿಷ್ಠ ಸನ್ಯಾಸಿ ಅಥವಾ ರಾಜಾರಾಮ ನಾರಾಯಣ ಕುಲಕರ್ಣಿ, ಹಳ್ಳಿಯ ಮುಖಂಡ ಸೋಮಶೇಖರ್ ಎಸ್ ರೂಳಿ, ಸಂಧಾನಕಾರ ಮಧುಸೂದನ್ ಡಿ ತೇಂಗ್ಳಿಕರ್, ಕಾವಲುಗಾರ ಎಚ್.ಎನ್. ಅನಿಲ್ ಕುಮಾರ್, ದಳನಾಯಕ ಭದ್ರಪ್ಪ ತೀರ್ಥಕುಮಾರ್ ಬೆಳಕೋಟ. ಧ್ವನಿಗಳು ರಾಜೇಂದ್ರ ಆರ್ ಕುಲಕರ್ಣಿ, ಶಾಂತಲಿಂಗ್ ದೇಸಾಯಿ ಕಲ್ಲೂರ್ ಹಾಗೂ ಶಿವಶರಣಪ್ಪ ಜವಳಿ. ನಿರ್ಮಾಣ ಸಹಾಯ ಶೋಭಾ ಆರ್ ಪಾಟೀಲ್. ಕೆಳದಿ ರಾಣಿಯ ಪಾತ್ರ ವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಪುಷ್ಪಾ ಎಸ್ ಬೆಟಗೇರಿ. ನಿರ್ಮಾಣ ಅಂಜನಾ ಯಾತ್ನೂರ್.